ಗೈಸ್ ನೋಡಿ ನೆನಪಿದ್ಯಾ ನಾವು ಕಾಸ್ಟಿಂಗ್ ಮಾಡಿಸಿದ್ವಿ ನವೀನ್ ಆಯ್ತು ಓಕೆ ಏನಾಯ್ತು ಓಕೆ ನೋ ಪ್ರಾಬ್ಲಮ್ ಏನು ನೋ ಪ್ರಾಬ್ಲಮ್ ಕ್ಯಾ ಯಾ ನಮ್ಮ ಮನೆಗೆ ನಮ್ಮ ದೊಡ್ಡಪ್ಪ ಬಂದಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ದೊಡ್ಡಪ್ಪ ಬಂದಿರೋದು ಮನೆಗೆ ನೋಡಿ ಅಪ್ಪ ಏನೇನು ಮಾಡ್ತಿದ್ದೆ ನೀನು ನಿಂದೆ ಎಲ್ಲ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಗೌಡ ಯೂಟ್ಯೂಬ್ ಚಾನಲ್ ಸೊ ಇವಾಗ ನಾವು ಮಡಿಕೆ ಮಾಡೋದು ಅಂತಾರೆ ಮಡಿಕೆನೋ ಇಲ್ಲ ಏನು ಇದು ಏನಂತಾರೆ ಪಾಟ್ ಅದೆಲ್ಲ ಮಾಡೋದು ಸೊ ಇವಾಗ ಹೇಳ್ಕೊಡ್ತಾರೆ ಹೇಗೆ ಮಾಡೋದು ಅಂತ ಮಾಡಿಬಿಟ್ಟು ಚೆಕ್ಔಟ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ನಾವು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಮಣ್ಣು ರೆಡಿ ಮಾಡ್ತಾ ಇದ್ದಾರೆ ಸೇಫಾಗಿ ಇದನ್ನ ಅಲ್ಲಿಂದ ಇಲ್ಲಿವರೆಗೂ ತೊಗೊಂಡು ಬಂದಿದ್ದೀನಿ ಮನೆಗೆ ತೊಗೊಂಡು ಹೋಗೋಣ ಅದಕ್ಕೆ ನೀಟಾಗಿ ಪೇಂಟ್ ಮಾಡೋಣ ಅಂದ್ಬಿಟ್ಟು ಸೊ ಇವಾಗ ಅಲ್ಲಿ ಫಿಶ್ ತೊಗೋತಾ ಇದ್ದಾರೆ ಆ್ಯಸ್ ಯೂಶ್ವಲ್ ನಾವು ಇಲ್ಲೇ ಅಂಕಲ್ ಅಂಗಡಿಗೆ ಬರೋದು ಜಗ ಫಿಶ್ ಫ್ರೈ ಸೆಂಟರ್. ಜಗಣ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲಿ ಆಂಟಿ? ಆಂಟಿ ಬರಲಿ ಬರಲಿ ಆರಾಮಾಗಿ. ಸರಿ ಅಣ್ಣ. ಯಾರಿಗಿದು? ನಮ್ದಲ್ಲ ನಾವು ಚಿಕ್ಕ ಚಿಕ್ಕದು ತುಂಬ ಸಣ್ಣದು ತಿನ್ನೋದು ನಾವು ಈ ಥರ ಸಣ್ಣದು. ನಮ್ಮ ಮನೇಲಿ ಎಲ್ರಿಗೂ ನಿಮ್ ಫಿಶ್ ತಿನ್ಬೇಕು ಅಂತ ಅನ್ಸ್ಬಿಟ್ಟೈತಂತೆ ಪಾರ್ಸಲ್. అంటే ಚೆನ್ನಾಗಿದ್ದೀರಾ? ಹುಡುಗರು ಇಲ್ಲ ಆಟ ಆಡ್ತಾರೆ. ಬರ್ತೀನಿ ಅದು ಕೊಟ್ಟಿದ್ದೀನಿ ಪಡೆ ನಂಗೆ ಸ್ಪ್ರೈಟು ನೋಡಿ ಗೈಸ್ ಬರ್ರವ್ವ ಶಾಬಾಷ್. ಇವಾಗ ನೋಡಿ ಅಲ್ಲೇ ನೀರು ಫುಲ್ಲಲ್ಲೆಲ್ಲ ಬಿಸಿಲು ಹಂಗಾಗಿ ಅಲ್ಲಿ ಕೂರಕ್ಕಾಗಲ್ಲ. ಹಂಗಾಗಿ ಈ ಮರದಂಡಲ್ಲಿ ಬಂದು ನಮ್ಮ ಕಾರನ್ನು ಪಾರ್ಕ್ ಮಾಡಿ ಇಲ್ಲೇ ಕೂತ್ಬಿಟ್ಟಿದ್ದೀವಿ. ವೆರಿ ನೈಸ್. ಹಲೋ, ಸಮ್ಮರ್ ಬಂದೇ ಬಿಡ್ತು. ಸಮ್ಮರ್ ಬಂತು ಅಂತಂದ್ರೆ ನನಗೆ ನೆನಪಾಗೋದೇನೆ ಸನ್, ಅದರಿಂದ ಬರುವಂಥ ಒಂದು ಈಟ್ ಆಗಿರ್ಬೋದು, ಇಲ್ಲಾಂತಂದ್ರೆ ಆಯಿಲಿ ಸ್ಕಿನ್. ನಂತರ ನಿಮಗೂ ಯಾರಿಗೆಲ್ಲ ಆಯಿಲಿ ಸ್ಕಿನ್ ಇದೆ ಡೆಫಿನೆಟ್ಲಿ ಪಿಂಪಲ್ಸ್ ಕೂಡ ಇರುತ್ತೆ. ಬಟ್ ಐ ಹ್ಯಾವ್ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಆಲ್ ದಿ ಪ್ರಾಬ್ಲಮ್ಸ್. ಏನು ಗೊತ್ತಾ? ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್. ಇದು ಪಿಂಪಲ್ಸನ್ನು ಕಂಟ್ರೋಲ್ ಮಾಡಿ ಕ್ಲಿಯರ್ ಸ್ಕಿನ್ ಮಾಡಿಕೊಡ್ತಾ ಇದೆ. 100% ನ್ಯಾಚುರಲಿ ಡಿರೈವ್ಡ್ ನೀಮಿಂದ ಇದನ್ನು ತಯಾರಿಸಿರ್ತಾರೆ. ಅಷ್ಟೇ ಅಲ್ಲದೆ 99.9% ಆಫ್ ಪಿಂಪಲ್ ಕಾಸಿಂಗ್ ಬ್ಯಾಕ್ಟೀರಿಯಾನ ಇದು ಸಾಯಿಸುತ್ತೆ. ಫಸ್ಟ್ ವಾಶಿಂದನೇ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಆ್ಯಂಡ್ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಒಂದಿರುತ್ತೆ ಆ್ಯಂಡ್ ದಿಸ್ ಇಸ್ ಸೋಪ್ ಫ್ರೀ ಕೂಡ ಹೌದು. ಆ್ಯಂಡ್ ಆಲ್ಸೋ ದಿಸ್ ಇಸ್ ಜೆಂಟಲ್ ಕ್ಲೆನ್ಸರ್ ಫೇಸ್ ವಾಶ್ ಅಂತಲೇ ಹೇಳ್ಬೋದು. ಇಫ್ ಯು ವಾಂಟ್ ಅ ಕ್ಲಿಯರ್ ಪಿಂಪಲ್ ಫ್ರೀ ಸ್ಕಿನ್ ಲೈಕ್ ಮೀ, ಯು ಡೆಫಿನೆಟ್ಲಿ ಹ್ಯಾವ್ ಟು ಟ್ರೈ ದಿಸ್ ಪ್ರಾಡಕ್ಟ್. ಇದನ್ನು ಪರ್ಚೇಸ್ ಮಾಡಬೇಕು ಅಂದರೆ ದಿಸ್ ಇಸ್ ಅವೈಲೇಬಲ್ ಆನ್ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೂ ಹಿಮಾಲಯ ಸೈಟ್ ಆ್ಯಂಡ್ ಆ್ಯಪ್. ಆ್ಯಂಡ್ ಚೆಕ್ಔಟ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಗ್ರ್ಯಾಬ್ ದಿಸ್ ಪ್ರಾಡಕ್ಟ್ ಅಟ್ ಸ್ಪೆಷಲ್ ಡಿಸ್ಕೌಂಟ್ ಆಫರ್. ಗೈಸ್ ನೋಡಿ ಗೈಸಲೇ, ನಾನು ಅಲ್ಲಿಂದ ತಂದ್ಕೊಟ್ಟಿದ್ದ ಚಪ್ಪಲಿನ ಈಗ ಕೊಟ್ಟು 5 ನಿಮಿಷನೂ ಆಗಿಲ್ಲ. ನಿಂಗೊಂದು ಆಂಟಿಗೊಂದು ಅಂತ ಕೊಟ್ರೆ ಆಗ್ಲೇ ಹಾಕೊಂಡು ತಿರುಗ್ತಾವಳೆ. ತಿನ್ಬಿಡು ಕಾಯಿನೆಲ್ಲ, ಸಾರಿಗೇನು ಬೇಡ. ಇದಕ್ಕೆ ನಾವು ಟೊಮ್ಯಾಟೊ, ಈರುಳ್ಳಿ, ಚೂರು ಚಕ್ಕೆ ಲವಂಗ ಮತ್ತು ನಾವು ಮನೇಲಿ ಮಾಡಿರುವಂಥ ಮಾಂಸ ಸಾರದ ಪುಡಿ ಹಾಕಿದ್ದೀವಿ. ಆ್ಯಂಡ್ ಇದಕ್ಕೆ ಕೊತ್ತಂಬರಿ ಹಾಕಿದರೆ ಇನ್ನೂ ಚೆನ್ನಾಗಿರೋದು. ಇವಾಗ ಕೊತ್ತಂಬರಿ ಸೊಪ್ಪು ಇಲ್ಲ, ಹಂಗಾಗಿ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ತಾಯಿದ್ದೀವಿ. ಸೊ ಒಂದು 4 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಪುಡಿನ. ಇದನ್ನು ನೀರು ಹಾಕಿ ಹಾಗೆ ಕಾಯಿ ಹಾಕ್ಬಿಟ್ಟು ರುಬ್ಬಬೇಕು. ಆ್ಯಂಡ್ ಇದಕ್ಕೆ ಹುಣಸೆ ಹಣ್ಣು ನೀರು ಹಾಕಬೇಕು. ಸೊ ಅವಾಗ ಚೆನ್ನಾಗಾಗುತ್ತೆ ಉರುಳಿಯಾಗಿ ಸಾಂಬಾರು. ಗುಡ್ ಮಾರ್ನಿಂಗ್.
ಮಾರ್ನಿಂಗ್ ಗೈಸ್. ಸೊ ಇದನ್ನೆಲ್ಲ ಒಂದು ಸ್ವಲ್ಪ ಬಿಸಿಲಲ್ಲಿ ಇಡೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ. ಜಾಗ ಎಕ್ಸ್ಟ್ರಾ ಬೆಳೆದ್ಬಿಟ್ಟಿದೆ. ಸೊ ಇದು ಚೆನ್ನಾಗಿ ಬೆಳೀತಾ ಇದೆ. ಆ್ಯಂಡ್ ಇದಕ್ಕೊಂದು ಸ್ವಲ್ಪ ನೀರು ಜಾಸ್ತಿ ಆಯಿತಾ ಅಂತ ಸ್ವಲ್ಪ ಕೊಳ್ತೋಗಂಗೆ ಆಗ್ತಾಯಿದೆ ಇದು. ಬಟ್ ಅದೇ ಯಾರಿಗೂ ನಾನು ಹಾಕಿರೋದು ಆಂಟಿಗೆ ಗೊತ್ತಿರಲ್ಲ, ಇಲ್ಲ ಮಂಗ್ಲಮ್ಮಗೆ ಗೊತ್ತಿರಲ್ಲ, ಅವ್ರು ಹಾಕೋದು ನಂಗೆ ಗೊತ್ತಾಗಲ್ಲ, ಹಾಕ್ಬಿಟ್ಟಿರ್ತೀವಿ ನೀರು. ಇದಕ್ಕೆ ಜಾಸ್ತಿ ನೀರು ಹಾಕ್ಲೇಬಾರ್ದು. ಸೊ ಹಂಗಾಗಿ ಏನಾದ್ರು ನೀರು ಜಾಸ್ತಿಯಾಗಿ ಇದಾಗ್ತಿದೆಯಾ ಗೊತ್ತಿಲ್ಲ. ಸೊ ಇದರಲ್ಲೂ ಏನು ಗುಲಾಬಿ ವೇರ್ ಇಸ್ ಗುಲಾಬಿ? ಎಲ್ಲೋ ಗುಲಾಬಿ. ಇವತ್ತು ಸೋಮವಾರ ಪೂಜೆ ಮಾಡೋಕ್ಕೆ ಗುಲಾಬಿ ಬಂದಿದೆ ನಮ್ಮ ಮನೆಗೆ. ಎಷ್ಟು ರೋಸ್ ಇದೆ? 1 2 3 4 5 6 7 ಇದೆ. ಹಿಂಗಾಗಿದೆ. ಹುಳ ಆಗ್ತಾ ಇದೆ ಅನ್ಸುತ್ತೆ. ಹುಳ ಇದಾಗ್ತಾಯಿದೆ. ಅದಕ್ಕೆ ಸ್ಪ್ರೇ ತಂದು ಹಾಕಬೇಕು. ಇಲ್ಲೊಂದು ಇದೆ, ಬಟ್ ಇದು ಇನ್ನೂ ಬಿಟ್ಟಿಲ್ಲ. ಅದಂತೂ ಬಿಡಲ್ಲ, ಸುಮ್ಮನೆ ಅದು ಅಷ್ಟೇ. ಸೀಬೆಹಣ್ಣು ಒಂದು, ಇಲ್ಲೆರಡು, ಮತ್ತು ಇಲ್ಲೆಲ್ಲ ಪೀಚ್ ಸುಮಾರು ಐತೆ. ಈಗ ಬರೋವಂಥದ್ದು. ನೀವೇನು ಮಾಡ್ತಾಯಿದ್ದೀರಾ? ಕಾರ್ ತೊಳೆಯಂಗಿಲ್ಲ, ತೊಳ್ಸಂಗಿಲ್ಲ, ಸ್ಪ್ರೇ ಮಾಡೋದು. ಸ್ಪೀಡ್ ಆಗ್ಬಿಡ್ತಾರೆ, ಪೀಪೆ ಬಂತಿಲ್ಲ, ಅದಕ್ಕೆ ಸುಮ್ಮನೆ ನೀರು ಹಾಕಿ ನೋಡ್ತಾರೆ. ಒಸಿ ಲಕ್ಕಿ ಲಕ್ಕಿ ಬುಲ್ಲಿ. ಹಸಿರು ಮೆಣಸಿನಕಾಯಿ ಸುಳಿ ಮಳೆ ಇಲ್ಲಿದೆ. ಇಲ್ಲಿ ನಿಂಬೆಹಣ್ಣಿದೆ ಆ್ಯಸ್ ಯೂಶುವಲ್. ಇಲ್ಲೂ ದಾಸವಾಳ ಹೂವು ಬಿಟ್ಟಿದೆ ವೈಟ್. ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ, ಅದು ಏನಾಗ್ತದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಲೇಟ್ ಬರ್ತಾಯಿದೆ ಇಲ್ಲಿ. ಚಿಕ್ಕ ಚಿಕ್ಕ ಹಾಗೆ ನಮ್ಮಣ್ಣ ನೆಟ್ಟಿದ್ದಂತಹ ಪುದೀನ ಆರತಿ ಎತ್ತಿರಿ. ನೋಡಿ ಹೆಂಗ್ ವೆಲ್ಕಮ್ ಮಾಡ್ತಿದ್ದೀವಿ ನಿಮ್ಮ ಫೇವ್ರೆಟ್ ಫ್ರೂಟ್ ಇಂದ. ಹೇಳ್ಬೇಕು ಎಲ್ಲ ನೀವೇ. ನೋಡಿ ನೆನಪಿದ್ಯಾ, ನಾವು ಕಾಸ್ಟಿಂಗ್ ಮಾಡಿಸಿದ್ವಿ ನವೀನ್ ಅವ್ರ ವೈಫ್ ಹತ್ರ ಅಂತ. ಬಂದು ಇವತ್ತು ಕೊಟ್ಟಿದ್ದಾರೆ. ಆಫ್ಟರ್ ಎಷ್ಟು ದಿನ ಆಯಿತು? 2 months ಆಯಿತಾ? ಸ್ವಲ್ಪ ಡಿಲೇ ಆಯ್ತಾ, ಪಾಪ ಅವ್ರು ಬ್ಯುಸಿ ಇದ್ದರು. ಸೊ ಹಂಗಾಗಿ ನಾನು ಅವರು ಈ ಟೈಮಲ್ಲಿ ಬ್ಯುಸಿ ಇರ್ತಾರೆ, ಮದುವೆ ಸೀಸನ್ ಅಂದ್ಬಿಟ್ಟು ಸುಮ್ಮನಾಗಿದೆ. ಇದು ನನ್ನ ಮದುವೆದು ಇದು ಏನು ಥ್ರೆಡ್ಡು, ಫ್ಲಾರ್ಸು, ನಿಶಾ ನೋಡಿಲ್ಲ ಅನ್ಸುತ್ತೆ, ಬ್ಯಾಂಗಲ್, ಕಾಲುಂಗ್ರ ಮತ್ತು ಡೇಟು. ಚೆನ್ನಾಗಿದೆ. ಇಲ್ಲಿ ನಮ್ಮ 3 ಜನ ಕೈ ಹಾಕಿದ್ದು. ನಮ್ಮ 3 ಜನದ ಕೈ ಇದು ಏನು ಬೀಚ್ ಥೀಮ್ ಅಲ್ಲಿ ಮಾಡಿದ್ದಾರೆ. ಅಲ್ಲಿ ಟುಗೆದರ್ ಫಾರ್ ಎವರ್ ಅಂತ. ಇದು ನಿಶನ್ ಕೈ, ಇದು ನಿಖಿಲ್ ಅವ್ರದ್ದು, ಇದು ನಂದು. ಚೆನ್ನಾಗಿದೆ. ಈ ಕ್ಯೂಟ್ ಯಾರು ಅಂದ್ರೆ ಜೆರಾಕ್ಸ್. ಇದು ಯಾರು? ಇದ್ರ ಬಗ್ಗೆ ನಾನು ಮರ್ತೇ ಹೋಗಿದ್ದೀನಿ. ಓಪನ್ ಮಾಡಿ. ಫಿನಿಶಿಂಗ್ ಅಂತ ಅಲ್ಟಿಮೇಟ್ ಆಗಿದೆ. ನನ್ನ ಟ್ಯಾಟು ಎನ್ ಅಂತ ಇರೋದು. ಎಂಗೇಜ್ಮೆಂಟ್ ರಿಂಗ್ ನೋಡೋಣ ಸರ್. ನಿನ್ ಕೈಯ ಯಾರು ಹೇಳು, ಯಾರು ನೀಟಾಗಿ ಹೇಳ್ಬಿಟ್ಟು ಇವಾಗ. ಯಾರದು? ಅವರಮ್ಮ ಅನ್ಕೊಂಡ್ಬಿಟ್ಟ. ನಾನು ಚಿನ್ನ ಇದು ನೋಡು, ಅಕ್ಕ ನೀಟಾಗಿ ನೋಡು. ಯಾರದು? ನಂತರ ಇಲ್ಲ ಬಿಲ್ಸ್ಕಿಸ್ಬಿಡ ಕಣೆ. ಇದು ದೊಡ್ಡಿ. ನಮ್ಮ ಮನೆಗೆ ನಮ್ಮ ದೊಡ್ಡಪ್ಪ ಬಂದಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ನಮ್ಮ ದೊಡ್ಡಪ್ಪ ಬಂದಿರೋದು ಮನೆಗೆ. ನಮ್ಮ ಅಕ್ಕ ಬಂದು ತುಂಬ ದಿನ ಆಗಿತ್ತು. ನಮ್ಮ ಅಕ್ಕ ಬಂದಿದೆ, ನಮ್ಮ ದೊಡ್ಡಮ್ಮ ಬಂದಿದ್ದಾರೆ, ನಮ್ಮ ದೊಡ್ಡಿ ಅಂತ ಕರೆದು ಫೋನಲ್ಲಿ ಫೋನ್ ಮಾಡ್ತಾ ಇರ್ತಾರೆ ಡೈಲಿ. ಏನು ಮಾಡ್ತಿದ್ಯಾ ಮಧು ಅಂತ ಎಲ್ಲ ಹೆಣ್ಮಕ್ಳಿಗೂ ಒಂದು ರೌಂಡ್ ಫೋನ್ ಮಾಡುತ್ತೆ ನಮ್ಮ ದೊಡ್ಡಮ್ಮ ಡೈಲಿ.
ಅರ್ಪಿತಕ್ಕ ನಿಮ್ಗೂ ಅಲ್ವಾ? ಎಷ್ಟು ವರ್ಷ ಆಗಿದೆ ನಿಮ್ ಮದುವೆಗೆ? 4 years. 4 years ಒಂದಿನ ನಾನು ಮಿಸ್ ಮಾಡಲ್ಲ. ದಿನಕ್ಕೆ 2 ಸಲ ಫೋನ್ ಮಾಡ್ತಾರೆ. ದಿನಕ್ಕೆ 2 ಸಲ ಫೋನು, ನನಗೆ 2 ದಿನಕ್ಕೆ 1 ಸಲ ಫೋನು. ಇನ್ನೊಬ್ಳು ನಮ್ಮ ಅಕ್ಕ ಅವಳೆ ಬೆಂಗಳೂರಲ್ಲಿ, ಅವಳಿಗೆ ಡೈಲಿ ಫೋನು. ಯಾರ್ಯಾರು ಮದ್ವೆ ಆಗಿದೀವಿ ಅವ್ರಿಗೆಲ್ಲ ನಾನು ನೋಡಿ ಫೋನ್ ಮಾಡುತ್ತೆ. ನಾನು ದೊಡ್ಡಪ್ಪ ಮಾಡೋದೇ ಇಲ್ಲ. ಒಬ್ರಿಗೂ ಮಾಡಲ್ಲ. ನಾವು ಮಾಡಿ ದೊಡ್ಡಪ್ಪ ಹೆಂಗಿದ್ದೀರಾ ಅಂದ್ರೆ ಹ್ಞೂ ಕಣ ಹುಷಾರಾಗಿದ್ದೀನಿ ಅಷ್ಟೇ. ಬೋರಣ ಬಂದಿದೆ, ಹಂಗೆ ಊಟ ಮಾಡ್ತಾ ಇದ್ದಾರೆ. ಇವತ್ತು ಬಜ್ಜಿ ವೆಜ್ ಇವತ್ತು, ಬಿಕಾಸ್ ಅವರು ತಷ್ಟೇ ತಿನ್ನಲ್ಲ, ನಮ್ಮಲ್ಲೂ ತಷ್ಟೇ ತಿನ್ನಲ್ಲ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ವೆಜ್. ಹೇಗಿದೆ? ಏನೋ ಸುಮಾರಾಗಿ ಮಾಡಿದ್ದೀವಿ. ನೀನೇನ್ ಮಾಡಿದ್ಯಾ ಅದು ಹೇಳು ತಕ್ಷಣಕ್ಕೆ. ನಾನು ಮಾಡಿರೋದು ಬಜ್ಜಿ. ಮುದ್ದೆ ಎಲ್ಲ ಇದ್ ಮಾಡ್ದೆ, ಕಟ್ಟಿದ್ದು ನಮ್ ಗಡಮ. ನೋಡು ಇವಾಗ ತ್ರಿಶೂಲ್ ನಮ್ಮನೆಲ್ಲ ಇರ್ತಾ ಇದ್ದಾನೆ. ಅವ್ರ ಪಪ್ಪ ಒಂದ್ ಹಗ್ಗ ವಿಡಿಯೋ ಇವನೇ ಮಾಡ್ತಾನೆ. ಫ್ಯೂಚರ್ ನವೀನಣ್ಣ. ಏನ್ ಬೇಕಜ್ಜಿ? ಆಗ್ಲಿ ಬಿಡು. ಮಾಡಿರ್ತು ಮಾಡ್ಬಾರ್ದು ಅಂತ ಹೇಳಿದ್ರು ನಿಮಗೆ. ಆಯ್ತು, ಓಕೆ, ಏನಾಯ್ತು? ಓಕೆ, ನೋ ಪ್ರಾಬ್ಲಮ್. ಏನು ನೋ ಪ್ರಾಬ್ಲಮ್? ನಾವು ಈಗ ಊಟ ಹಾಕೊಂಡಿರೋದು ಅಷ್ಟೇ, ಎಲ್ಲರೂ ಸೇರಿ ಒಟ್ಟಿಗೆ ಊಟನೇ ಆಗುತ್ತೆ. ಅಷ್ಟು ಬೇಗ ಅಷ್ಟು ಚೆನ್ನಾಗಿತ್ತು. ಹೊಟ್ಟೆ ಹಸಿತಾಯ್ತು, ಹೊಟ್ಟೆ ಪೂರ್ತಿ ತಿಂದೆ. ಬೆಳಗಿಂದ ಏನು ತಿಂದಿಲ್ಲ. ತಿಂದೆ ಮಧ್ಯಾಹ್ನ. ಏನ್ ತಿಂದೆ? ಅವಲಕ್ಕಿ ಬಾತು, ಚಪಾತಿ. ಬಾಕ್ಸೇ ತಗೊಂಡ್ ಹೋಗಿಲ್ಲ ನೀನ್? ಯಾಕೆ ಅವಲಕ್ಕಿ ಪಿಟ್ಟು ತಗೋಗಿದ್ದೆ? ಯಾವ ಬಾಕ್ಸು? ಅಲ್ಲೇ ಆಯ್ತಲ್ಲ, ಸ್ಟೀಲ್ ಬಾಕ್ಸು. ಸ್ಪಂದನಾ ಅವರೇ ಈಗ ಇಟ್ಟಿದ್ದೀನಿ ರಜಿ. ಒಗ್ಗರಣೆ ಸಿದೋಗಿತ್ತು. ನಾವಿವಾಗ ನಮ್ಮ ಅಕ್ಕ ಮನೆಗೆ ಹೊರಟಿದೀವಿ. ಸ್ಪಂದ ಫಸ್ಟ್ ಟೈಮ್ ಕಾರಲ್ಲಿ. ಹೆಂಗಿದೆ? ಚೆನ್ನಾಯ್ತಾ ನಿಮ್ಮ ಅಣ್ಣನ ಕಾರು? ಚೆನ್ನಾಗಿತ್ತು. ಫಸ್ಟ್ ಟೈಮಾ? ಹೌದಾ? ಯಾವ ಕಾರಲ್ಲೂ ಹತ್ತಿಲ್ವಾ? ಇಲ್ಲ ಇವ್ರದ್ದು ಐಶೋಕೊಂದಳೆ ನೋಡ್ತಿದ್ದೆ ಅಷ್ಟೇ. ಇವಾಗ ನಮ್ಮ ಅಕ್ಕ ಮನೆಗೆ ಡ್ರಾಪ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಅಕ್ಕ ಅವರು ಊಟಕ್ಕೆ ಕರೆದಿದ್ರು. ಎಲ್ರೂ ನೆನೆ ನಮ್ಮ ಮನೆಗೆ ಬಂದಿದ್ರಲ್ಲ, ಕರ್ಬಿಟ್ಟು ಹೋಗಿದ್ರು. ನಮಗೆ ಅಂದರೆ ಮದುವೆ ಇನ್ನೂ ಗಂಡಿಗೆ ಮಾಡಿರಲಿಲ್ಲ ಅವರು. ಸೊ ಹಂಗಾಗಿ ಇವಾಗ ಮಾಡ್ತಿದ್ರು. ಹಂಗಾಗಿ ಎಲ್ರೂ ಕರೆದಿದ್ರು. ನಿಶಾ ಇಲ್ಲ, ನಿಶಾ ಮಿಸ್ಸಿಂಗ್. ಯಾಕಂದರೆ ಅವಳು ಕಾಲೇಜ್ ಹೋಗಿದ್ದಾಳೆ. ನಾನು, ಸ್ಪಂದು, ನಿಖಿಲ್ ಅವರು ಮತ್ತು ಆಂಟಿ ಬರ್ತಾರೆ, ಮುತ್ತಣ್ಣ ಬರ್ತಾರೆ. ಸೊ ಯಾಕೆ ಆಂಟಿನ ಎಲ್ಲರೂ ಆಂಟಿ ಅಂತ ಕರಿತೀರಾ, ಆಂಟಿ ಅಂತ ಕರಿತೀರಾ ಅಂತ ಕೇಳ್ತೀರಾ. ಅವ್ರಿಗೆ ಆಂಟಿ ಅಂತ ಕರೆಯೋದೇನೆ ಇಷ್ಟ. ಅತ್ತೆ ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ, ಹಂಗಾಗಿ ಆಂಟಿ ಅಂತಲೇ ಕರಿತೀವಿ. ಸೊ ಅವರು ಆಮೇಲೆ ಬರ್ತಾರೆ, ಮುತ್ತಣ್ಣ ಮತ್ತು ಆಂಟಿ, ನಿಖಿಲ್ ಅವ್ರು 3 ಜನ ಆಮೇಲೆ ಬರ್ತಾರೆ. ಇವಾಗ ನಾನು ಸ್ಪಂದನ ಹೋಗ್ತಾ ಇದ್ದೀವಿ. ಬಿಕಾಸ್ ಅಲ್ಲಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಕ್ಕ ಇಬ್ಬರೇ ಇದ್ದಾರೆ. ತುಂಬ ಜನಕ್ಕೆ ಅಡುಗೆ ಮಾಡಬೇಕಲ್ಲ. ಸೊ ಸ್ವಲ್ಪ ಹೋಗಿ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಬೇಗ. ಇನ್ನು ನಮ್ಮ ಅಣ್ಣ ಮತ್ತು ಲೋಹಿತ್, ನಮ್ಮ ಸ್ಪಂದು ಫ್ರೆಂಡ್, ನನ್ನ ತಂಗಿ ಪೂರ್ಣಿ ಮತ್ತು ನಂದೀಶ, ಎಷ್ಟು ಜನ ಬರ್ತಾ ಇದ್ದಾರೆ ಬೆಂಗಳೂರಿಂದ. ಸೊ ಇವಾಗ ಹೋಗಿ ಚಿಕನ್ ಮಟನ್ ಎಲ್ಲ ಚೆನ್ನಾಗಿ ತಿನ್ಕೊಂಡು ಬರೋಣ ಬನ್ನಿ. ಓಹೋ ನಮ್ಮ ಅಕ್ಕ ಏನೇನು ಮಾಡ್ತಿದ್ದೆ ಅಕ್ಕ ನೀನು? ನಿಂದೆ ಅಲ್ಲ? ನಂದೇ ಎಲ್ಲ. ಮಟನ್ನು, ಚಿಕನ್ ಚಾಪ್ಸ್, ಕಬಾಬ್ ಫಿಶು ಕಬಾಬು ನಮ್ಮದು. ಯಾಕಂದ್ರೆ ಮಾಡೋ ಕಬಾಬ್ ಇಷ್ಟ ನಮ್ಮ ದೊಡ್ಡಮ್ಮಂಗೆ. ಅವ್ರ ಮನೆಗೆ ಊಟ ಕರೆದಾಗಲೂ ನಮ್ಮ ದೊಡ್ಡಮ್ಮ ಕಬಾಬ್ಗಳು ನನ್ನ ಕೈಲೇ ಕಲಿಸಿದ್ರು. ಸೊ ಹಂಗಾಗಿ ಸುಮ್ಮನೆ ಹಂಗೆ ಬಂದಲ್ಲ ಫ್ರೀಯಾಗಿ. ಪಾಪ ಎಲ್ಲ ನಮ್ಮ ಅಕ್ಕ ಒಬ್ಬಳೇ ಮಾಡ್ತಾಳೆ ಅಂದ್ಬಿಟ್ಟು ಕಬಾಬ್ ಕಲಿಸ್ತಾ ಇದೀವಿ. ನಮ್ಮ ದೊಡ್ಡಮ್ಮ ಎಲ್ಲ ಏನು ಮಾಡ್ತಿದ್ವಿ ದೊಡ್ಡಮ್ಮ? ಎಲ್ಲ ನಾನು ಚಿಕನ್ ಮಟನ್ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಬಾವ ಅಂಗಡಿಗೆ ಹೋಗಿದ್ದಾರೆ, ಬರ್ತಾರೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಇವರು ಮಲಂಗ್ ಫೋನ್ ಮಾಡಿದಾಕ ಮತ್ತೆ ನಂದೀಶನು ಬರ್ತಾ ಇದ್ದಾನೆ, ಪೂರ್ಣಿಮಾ ಬರ್ತಾ ಇದ್ದಾರೆ. ಇತ್ತು ಇದ್ದಾನೆ. ಗರಮ ಇಲ್ಲ.
ಅವರೆಲ್ಲ ಇನ್ನೊಂದು ಬ್ಯಾಚು. ಅವರು ನಮ್ಮಮ್ಮ ಪೂರ್ಣಿ ಅವರಮ್ಮ ಅವರೆಲ್ಲ ಇನ್ನೊಂದು ಬ್ಯಾಚ್ ಬಿಡ್ತಾರೆ. ಎಕ್ಸಾಮ್ಸ್ ಅವ್ರ ಮಕ್ಳದ ಎಕ್ಸಾಮ್ಸ್ ಎಲ್ಲ ಆಗಿ ಎಲ್ಲ ಆದ್ಮೇಲೆ ಇದಕ್ಕೆ ಯಾಕೊಂದ್ ಚೂರು ಉಪ್ಪು ಕೊಡು, ಹುಡಿ ಉಪ್ಪು. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ನಮ್ಮನ್ನ ಮಾಡಿರ್ತಾನೆ. ಸೊ ಒಂದು ಚಾನಲಲ್ಲಿ ಹೋಗಿ ನೀವು ನೋಡ್ಬೋದು. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಸಬ್ಸ್ಕ್ರೈಬ್ ಟು ನಿಖಿಲ್ ನಿಶಾ ವ್ಲಾಗ್ಸ್, ಮದನ್ ಮಧುಗೌಡ ಚಾನಲ್. ಹಾಗೂ ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್.